ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಮಂಗಳೂರು ಬನ್ಸ್. ನೋಡಿ, ತುಂಬ ಸಾಫ್ಟಾಗಿ ಹಾಗೆ ತುಂಬ ರುಚಿಕರವಾಗಿ ಮಂಗಳೂರು ಬನ್ಸ್ನ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಈ ರೀತಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ. ಇದನ್ನು ಮಾಡೋ ರೀತಿ ಹೇಗೆ ಅಂತ ನೋಡೋಣ. ಬೇಕಾಗೋ ಸಾಮಗ್ರಿಗಳನ್ನ ನೋಡ್ಕೊಳ್ಳೋಣ. ಒಂದು 3 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗೋಷ್ಟು, 1/4 kg ಇಲ್ಲ 300 ಗ್ರಾಮ್ ಆಗೋಷ್ಟು ಮೈದಾ ಹಿಟ್ಟು, 100 ಗ್ರಾಮು ಗೋಧಿ ಹಿಟ್ಟು, 1 ಕಪ್ ಸಕ್ಕರೆ, ಒಂದು 100 ಗ್ರಾಮ್ ಅಷ್ಟು ಮೊಸರು, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ ಬೇಕಾದರೆ ಸೋಡಾ. ಈಗ ಬಾಳೆಹಣ್ಣನ್ನು ಬಿಡಿಸಿ ಹಾಕ್ಕೊತಿದ್ದೀನಿ. ಬಾಳೆಹಣ್ಣು ಇಷ್ಟು ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಇಲ್ಲಿ 300 ಗ್ರಾಮ್ ಮೈದಾ ಹಾಗೂ 100 ಗ್ರಾಮ್ ಗೋಧಿ ಹಿಟ್ಟು ತೊಗೊಂಡಿದ್ದೀನಲ್ಲ, ಅದು ಸಮವಾಗಿ 3 ಬಾಳೆಹಣ್ಣು ತೊಗೊಂಡಿದ್ದೀನಿ. ಇದನ್ನು ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಇಲ್ಲ ಮಿಕ್ಸಿಗೆ ಹಾಕಿದ್ರೂ ಆಗುತ್ತೆ, ಈ ರೀತಿ ಕೈಲಿ ಮಾಡಿದ್ರೂ ಆಗುತ್ತೆ. ಚೆನ್ನಾಗಿ ಸ್ಮ್ಯಾಶ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಹಾಗೆ ಸ್ವಲ್ಪ ಸಕ್ಕರೆ ಹಾಕೋಬೇಕು. ಸಿಹಿಗೆ ತುಂಬ ಹಾಕೋಬಾರ್ದು, ಮೀಡಿಯಮ್ ಆಗಿರಬೇಕು. ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಈ ರೀತಿ ಸ್ಮ್ಯಾಶ್ ಆದ ನಂತರ ಇದಕ್ಕಿವಾಗ ಒಂದು 5ರಿಂದ 6 ಸ್ಪೂನು ಮೊಸರು ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ತುಂಬ ನೀರಾದರೂ ಮತ್ತೆ ಹಿಟ್ಟು ಮತ್ತೆ ಹಾಕೋಬೇಕಾಗುತ್ತೆ, ಮತ್ತೆ ಹಿಟ್ಟು ಸೇರಿಸ್ಕೋಬೇಕಾಗತ್ತೆ. ಸ್ವಲ್ಪನೇ ಹಾಕ್ಕೊಂಡು ನೋಡ್ಕೋಬೇಕು. ಹಾಗೆ ಮೊಸರು ಸ್ವಲ್ಪ ಹುಳಿಯಾಗಿದ್ರೂ ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ಒಂದು ಸ್ವಲ್ಪ ಹಾಕ್ಕೊತಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊತಿದ್ದೀನಿ. ಹಾಗೆ ಜೀರಿಗೆ ಒಂದು ಸ್ವಲ್ಪ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಈಗ ಇದಕ್ಕೆ ಮೈದಾ ಹಿಟ್ಟಿದೆಯಲ್ಲ, ಅದನ್ನು ಹಾಕ್ಕೊತಿದ್ದೀನಿ. ಒಂದೇ ಸಲ ಹಾಕ್ಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೋಡಿ, ಈ ರೀತಿ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಅದೇನಾದರೂ ಒಂದು ಸ್ವಲ್ಪ ನೀರಾಯಿತು ಅಂದರೆ ಮತ್ತೆ ಒಂದು ಸ್ವಲ್ಪ ಹಿಟ್ಟು ಹಾಕೋಬೋದು. ಈಗ ಗೋಧಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಹಿಟ್ಟು ಹಾಕೋದೇನಕ್ಕೆ ಅಂದರೆ ಸ್ವಲ್ಪ ಬನ್ಸ್ ಕಲ್ಲರ್ ಬರೋಕ್ಕೋಸ್ಕರ. ನೋಡಿ, ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು. ಈ ರೀತಿ ಕಲಿಸ್ಕೊಂಡ ನಂತರ ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಮತ್ತೆ ಎಲ್ಲ ಕಡೆ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ನಾದ್ಕೋಬೇಕು. ಈ ರೀತಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು ಸೈಡಲ್ಲಿ ಎತ್ತಿಟ್ಕೋಬೇಕು. 1 ಅವರ್ ಅದನ್ನು ಸೈಡಲ್ಲಿ ಎತ್ತಿಟ್ಬಿಡಬೇಕು. ಈಗ ಒಂದು ಬಾಣಲಿ ಇಟ್ಟು ಇದಕ್ಕೆ ಕರಿಯೋಕ್ಕೆ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಹಾಕ್ಕೊತಿದ್ದೀನಿ. ಈಗ ನೋಡಿ, ಇದು 1 ಅವರ್ ಆಗಿದೆ. ಇದನ್ನೀಗ ಚೆನ್ನಾಗಿ ಮತ್ತೊಂದು ಸ್ವಲ್ಪ ನಾದ್ಕೊಳ್ತಿದ್ದೀನಿ. ಈ ರೀತಿ ಚೆನ್ನಾಗಿ ನಾದ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಮತ್ತೆ ಹಿಟ್ಟು ಹಾಕ್ಕೊಂಡು ಅದನ್ನು ಮತ್ತೆ ಒಂದು ಸ್ವಲ್ಪ ನಾದ್ಕೋಬೇಕು. ಆಮೇಲೆ ಚಪಾತಿ ಹಿಟ್ಟಿನಷ್ಟು ಉಂಡೆ ಸಣ್ಣದು ತೊಗೋಬಾರ್ದು, ಸ್ವಲ್ಪ ದಪ್ಪನೇ ತೊಗೋಬೇಕು. ಯಾಕಂದರೆ ಬನ್ಸಿಗೆ ಸ್ವಲ್ಪ ದಪ್ಪನೇ ಇರಬೇಕು. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಇವಾಗ ಲಟ್ಟಿಸ್ಕೊಳ್ಳೋಣ. ದಪ್ಪನೇ ಲಟ್ಸ್ಕೋಬೇಕು ಇದನ್ನು. ಆವಾಗ ಬನ್ಸು ಲೇಯರ್ ಆಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಲಟ್ಟಿಸ್ಕೋಬೇಕು. ತೆಳು ಮಾಡ್ಕೊಂಬಿಟ್ರೆ ಅದು ಒಂಥರ ಪೂರಿ ಥರ ರೋಸ್ಟ್ ಆಗಿಬಿಡುತ್ತೆ. ದಪ್ಪ ಇದ್ದರೆ ಮೆತ್ತಗೆ ಬರುತ್ತೆ. ಈ ರೀತಿ ಎಲ್ಲವನ್ನು ಲಟ್ಸ್ಕೋಬೇಕು.
ಈ ಥರ ಚೆನ್ನಾಗಿ ಲಟ್ಟಿಸ್ಕೋಬೇಕು. ಹಿಟ್ಟು ಹಾಕೋದ್ರಿಂದ ಅಂಟ್ಕೊಳ್ಳಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಹಿಟ್ಟು ಹಾಕೋಬೇಕು ಲಟ್ಟಿಸ್ಕೋಬೇಕಾದ್ರೆ. ನೋಡಿ ಈ ರೀತಿ ಎಲ್ಲ ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನು ಎಣ್ಣೆಲಿ ಒಂದೊಂದಾಗಿ ಕರ್ಕೊಳ್ಳೋಣ. ಈಗ ನೋಡಿ ಒಂದೊಂದಾಗಿ ಎಣ್ಣೆಗೆ ಹಾಕ್ಕೊತಿದ್ದೀನಿ. ಎಣ್ಣೆನ ಮೀಡಿಯಮ್ ಸೈಜಲ್ಲಿ ಇಟ್ಕೋಬೇಕು, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು. ಈ ರೀತಿ ನೋಡಿ ಹಾಕಿದ್ಮೇಲೆ ಈ ರೀತಿ ಪೂರಿ ಥರ ಉಬ್ಬಬೇಕದು. ಹೀಗೆ ಮೇಲೆ ಸ್ವಲ್ಪ ಹಿಂಗೆ ಎಣ್ಣೆ ಹಾಕ್ತಾಯಿದ್ರೆ ಉಬ್ಕೊಂಡ್ಬಿಡುತ್ತೆ ಅದು ಬೇಗ. ನೋಡಿ ಈ ರೀತಿ ಉಬ್ಕೊಳ್ಳುತ್ತೆ. ಈಗ ಒಂದು ಸೈಡ್ ಕರ್ಕೊಂಡಾದ್ಮೇಲೆ ಈಗ ಇನ್ನೊಂದು ಸೈಡ್ ಕರ್ಕೋಬೇಕು. ನೋಡಿ ರುಚಿಕರವಾದ ಮೃದುವಾದ ಮಂಗಳೂರು ಬನ್ಸು ರೆಡಿಯಾಗಿದೆ. ಹಾಗೆ ನಮ್ಮ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.